ಮಾಜಿ ಮುಖ್ಯಮಂತ್ರಿ ರೈತ ನಾಯಕ ಶ್ರೀ BS ಯಡಿಯೂರಪ್ಪನವರ ಸಾರ್ವಜನಿಕ ಬದುಕಿಗೆ ಅಂದರೆ ಚುನಾಯಿತ ಪ್ರತಿನಿಧಿಯಾಗಿ 50 ವರ್ಷಗಳ ಸಂಭ್ರಮ 1976-77ರಲ್ಲಿ ಪುರಸಭಾ ಸದಸ್ಯರಾಗಿ ಸಾರ್ವಜನಿಕ ಚುನಾಯಿತ ಪ್ರತಿನಿಧಿಯಾಗಿ ತನ್ನ ರಾಜಕೀಯ ಜೀವನವನ್ನು ಪ್ರಾರಂಭಿಸಿದವರು. ನನಗೂ ಅವರಿಗೂ ಹತ್ತಿರ 37-38 ವರ್ಷಗಳ ಕಾಲದ ಒಡನಾಟ ಇದೆ. ಒಂದು ಘಟನೆ ನನಗೆ ಹಂಚ್ಕೊಳ್ಳೋಕೆ ಬಯಸ್ತೇನೆ. ರೈತ ಜಾಥಾಕ್ಕಾಗಿ ನನ್ನ ಊರು ಆಲ್ದೂರಿಗೆ ಬಂದಿದ್ದರು. ನಾವು ಯಡಿಯೂರಪ್ಪನವ್ರು ರೈತ ಜಾಥಾ ಬರುತ್ತೆ ಅಂಥೇಳಿ ಸಭೆ ತಯಾರಿ ಎಲ್ಲ ಮಾಡಿದ್ವಿ. ಆವಾಗ ನಮಗೆ ಸ್ಟೇಜ್ ಹಾಕುವಂಥ ಸಾಮರ್ಥ್ಯ ಇರಲಿಲ್ಲ. ಟ್ರ್ಯಾಕ್ಟ್ರಿ ಟ್ರಾಲಿ ನಿಲ್ಲಿಸ್ತಾ ಇದ್ವಿ. ಟ್ರ್ಯಾಕ್ಟ್ರಿ ಟ್ರಾಲಿಯಲ್ಲಿ 4 ಕುರ್ಚಿ ಇಡ್ತಿದ್ವಿ, ಅಲ್ಲಿಂದಲೇ ಭಾಷಣ ಮಾಡಿಸಿ ಕಳಿಸ್ತಿದ್ವಿ ಜನನ ಒಂದು ಕಡೆಗೆ ಸೇರಿಸಿ. ಅವಾಗೆಲ್ಲ ಜನ ಸೇರಿಸೋದು, ವೆಹಿಕಲ್ ಮಾಡಿಕೊಡೋದು ಆ ಪದ್ಧತಿಗಳೇ ಇರಲಿಲ್ಲ. ವಾಲಂಟಿಯರಾಗಿ ಬಂದ ಜನರಿಗೆ ಸಿಂಪಲ್ಲಾಗಿ ಕಡಿಮೆ ಖರ್ಚಿನಲ್ಲಿ ಟ್ರಾಲಿನ ಒಂದು ಕಡೆಗೆ ನಿಲ್ಲಿಸಿ ಅದರ ಮೇಲೆ ಚೇರ್ ಹಾಕಿ ಅಲ್ಲೇ ಮೈಕ್ ಇಟ್ಟು ಭಾಷಣ ಮಾಡಿ ಕಳಿಸ್ತಿದ್ವಿ. ವಿಠಲ್ ರಾಯರು BJPಯ ಜಿಲ್ಲಾಧ್ಯಕ್ಷರಾಗಿದ್ದರು. ನಾನು ಅವಾಗ ಆಲ್ದೂರು ಹೋಬಳಿಯ ಜನರಲ್ ಸೆಕ್ರೆಟರಿ ಆಗಿದ್ದೆ. ವಿಠಲ್ ರಾಯರು ಹೇಳಿರು, ನೋಡಿ ನಮ್ಮ CT ರವಿ ಎಲ್ಲ ಅವ್ರ ಮೇಲೆಲ್ಲ ಪೊಲೀಸರು ಸುಳ್ಳು ಕೇಸ್ ಹಾಕಿ ತುಂಬ ತೊಂದರೆ ಕೊಡ್ತಾಯಿದ್ದಾರೆ. ಇಲ್ಲೊಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಇದ್ದಾನೆ, ಇವರಿಗೆಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ತೊಂದರೆ ಕೊಡ್ತಾಯಿದ್ದಾನೆ ಅಂತ ಹೇಳಿದರು. ಆಗ ರಾಜ್ಯದಲ್ಲಿ ಇದ್ದಿದ್ದು 4 ಜನ MLAಗಳು, ಈಶ್ವರಪ್ಪನವರು, ನಾರಾಯಣರಾವ್ ಮನವಳ್ಳಿಯವರು, ರುಕ್ಮೈ ಪೂಜಾರಿಯವರು ಮತ್ತು ಯಡಿಯೂರಪ್ಪನವರು 4 ಜನ MLA ಇದ್ದಿದ್ದು. ಆ ಸಭೆಯಲ್ಲಿ ಅವ್ರು ಹೇಳಿದರು, ಇಲ್ಲಿ BJP ಕಾರ್ಯಕರ್ತರಿಗೆ ತೊಂದರೆ ಕೊಡ್ತಿರುವಂಥ ಒಬ್ಬ ಇನ್ಸ್ಪೆಕ್ಟ್ರು, ನಿನ್ನ ಬಗ್ಗೆ ಎಲ್ಲ ನಾವು ನೋಟ್ ಮಾಡ್ಕೊಂಡಿದ್ದೀವಿ, ಇವತ್ತಿಲ್ಲ ನಾಳೆ ನಮ್ಮ ಸರ್ಕಾರ ಬರುತ್ತೆ, ಸರ್ಕಾರ ಬಂದಾಗ ನಿನ್ನ ಲೆಕ್ಕ ಚುಕ್ತಾ ಮಾಡ್ತೀವಿ, ಹುಷಾರ್, ಇನ್ನೊಂದು ಸರಿ ಏನಾದರೂ ನಮ್ಮ ಕಾರ್ಯಕರ್ತರಿಗೆ ತೊಂದರೆ ಕೊಟ್ಟರೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟರು. ಬಹುಶಃ ನಾವೆಲ್ಲ ಕಾರ್ಯಕರ್ತರು ಕೇಕೆ ಹಾಕಿದ್ವಿ, ಚಪ್ಪಾಳೆ ಹೊಡೆದ್ವಿ. ಈ ರೀತಿ ಸಾರ್ವಜನಿಕವಾಗಿ ಕಾರ್ಯಕರ್ತರ ಆತ್ಮವಿಶ್ವಾಸವನ್ನು ಹೆಚ್ಚಿಸುವಂಥ ಕೆಲಸವನ್ನು, ಅವರಿಗೆ ಧೈರ್ಯ ತುಂಬುವಂಥ ಕೆಲಸವನ್ನು ಯಡಿಯೂರಪ್ಪನವರ ಮಾತು ಮಾಡ್ತಾಯಿತ್ತು. ಅವತ್ತು ರಾತ್ರಿ ಸಭೆ ಮುಗಿದ ನಂತರ ಅವರ ಬ್ರದರ್, ಅವ್ರ ಮನೆ ಆಲ್ದೂರು ಹತ್ರನೇ, ಹೊನ್ನಪ್ಪನವರು ಕಟಾರದಲ್ಲಿ, ಅಲ್ಲಿಗೆ ಊಟಕ್ಕೆ ಹೋದ್ವಿ. ನನ್ನ ಪಕ್ಕದಲ್ಲಿ ಕೂರಿಸ್ಕೊಂಡ್ರು. ಇಲ್ಲಿ ನನ್ನ ತಲೆ ಮುಟ್ಟು ಇಲ್ಲಿ ಅಂದರು. ಮುಟ್ಟಿದೆ. ನೋಡು, ಈ ಯಡಿಯೂರಪ್ಪ ಸತ್ತೋದ ಅಂತ ಹೊಡೆದು ಬಿಸಾಕಿ ಹೋಗಿದ್ರು. ನಾನು MLA ಆಗಿದ್ದೀನಿ, ನೀನು ಒಂದಿನ MLA ಆಗ್ತೀಯಾ, ಹೆದರಬೇಡ, ಹೋರಾಟ ಮಾಡು ಅಂತ ಹೇಳಿದರು. ಬಹುಶಃ ನನ್ನ ಮನಸ್ಸಿನೊಳಗೆ ನೀನು MLA ಆಗ್ತೀಯಾ ಅನ್ನುವಂಥ ಆಸೆಯ ಬೀಜಾಂಕುರವನ್ನು ಬಿತ್ತಿದ್ದು ಯಡಿಯೂರಪ್ಪನವ್ರ ಮಾತು. ನಾನಿದ್ದಿದ್ದು ಆಲ್ದೂರಿನಲ್ಲಿ, ಅದು ಮೂಡಿಗೆರೆ ಕ್ಷೇತ್ರ ಮೀಸಲು ಕ್ಷೇತ್ರ. ನಾನು ಹೋಬಳಿ ಜನರಲ್ ಸೆಕ್ರೆಟರಿ. ಪೊಲಿಟಿಕಲ್ ಬ್ಯಾಕ್ಗ್ರೌಂಡು ಅನ್ನೋ ದೊಡ್ಡ ಬ್ಯಾಕ್ಗ್ರೌಂಡ್ ಇಲ್ಲ. ನಮ್ಮ ತಂದೆ ಮಧ್ಯಮ ವರ್ಗದ ರೈತ, ಅದು ರಿಸರ್ವ್ ಕ್ಷೇತ್ರ. ನಾನು ಚಿಕ್ಕಮಗಳೂರಿಗೆ ಬಂದು MLA ಆಗಲಿಕ್ಕೆ ಯಡಿಯೂರಪ್ಪನವರ ಈ ಮಾತು ನನಗೊಂದು ಆತ್ಮವಿಶ್ವಾಸವನ್ನು, ಪ್ರೇರಣೆಯನ್ನು ಕೊಡ್ತು. ಬೆಂಗಳೂರಿನ ಕಬ್ಬನ್ ಪಾರ್ಕ್ನಲ್ಲಿ ಒಂದು ಹೋರಾಟ ನಡೀತಾ ಇತ್ತು. ಈ ಸಂಜೆವಾಣಿ ಪತ್ರಿಕೆಗಳು ಕ್ಯಾಪ್ಷನ್ ಹಾಕೋದ್ರೊಳಗಡೆ, ಶೀರ್ಷಿಕೆ ಹಾಕೋದ್ರೊಳಗೆ ವಿಶೇಷವಾದ ಶೀರ್ಷಿಕೆ ಹಾಕ್ತವೆ. ನಾನು ಕಾರ್ಯಕ್ರಮ ನಿರೂಪಣೆ ಮಾಡ್ತಾಯಿದ್ದೆ, ಜೈಕಾರ, ಘೋಷಣೆ ಇತ್ಯಾದಿ ಎಲ್ಲ ಹಾಕಿಸ್ತಾ ಇದ್ದೆ. ಬಂಗಾರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ದರು. ವಿಧಾನಸೌಧದ ಒಂದು ಚರ್ಚೆನಲ್ಲಿ, ನಿಮ್ಮ ತಲೆಗೆ ಕಿರೀಟ ಇಟ್ಕೊಂಡ್ರಿ, ರೈತರಿಗೆ ಕೈಗೆ ಚಿಪ್ ಕೊಟ್ಟಿದ್ದೀರಿ ಅಂತ ಯಡಿಯೂರಪ್ಪನವರು ಬಂಗಾರಪ್ಪನವ್ರನ್ನ ಉದ್ದೇಶಿಸಿ ಮಾತನಾಡಿದ್ದನ್ನು, ಬಂಗಾರಪ್ಪನ ತಲೆಗೆ ಕಿರೀಟ, ರೈತರ ಕೈಗೆ ಚಿಪ್ಪು ಅಂತ ಹೆಡ್ಲೈನ್ ಕ್ಯಾಪ್ಷನ್ ಹಾಕಿದರು. ಆ ಕ್ಷಣದಲ್ಲಿ ಅದನ್ನು ಸಂಜೆವಾಣಿ ಪತ್ರಿಕೆ ಹಿಂಗೆಲ್ಲ ಮಾರಾಟ ಮಾಡ್ತಿದ್ದು ಹಿಂಗೆ ಕಣ್ಣಿಗೆ ಬಿತ್ತು. ಇನ್ನು ಯಡಿಯೂರಪ್ಪನವ್ರು ವಿಧಾನಸೌಧದಿಂದ ಬಂದಿರಲಿಲ್ಲ. ನಾವೆಲ್ಲ ಬೇರೆಯವ್ರನ್ನ ಹತ್ರ ಭಾಷಣ ಮಾಡಿಸ್ತಿದ್ದು, ಯಡಿಯೂರಪ್ಪನವ್ರು ಬರ್ತಾರೆ ಅಂತ ಹೇಳ್ತಾ ಇದ್ವಿ ಕಬ್ಬನ್ ಪಾರ್ಕ್ ಹೋರಾಟ. ಆವಾಗ ನಾನಲ್ಲಿ ಯಡಿಯೂರಪ್ಪನವ್ರು ಬಂದರು ಅಂತ ಹೇಳಿದ್ರು.
ಈ ಸಂಜೆವಾಣಿ ಪತ್ರಿಕೆಯ ಶೀರ್ಷಿಕೆಯನ್ನು ನೋಡಿದ ಕ್ಷಣ ಮಾತ್ರದಲ್ಲಿ ಅಲ್ಲೇ ಹೇಳಿದೆ, ಯಡಿಯೂರಪ್ಪ ಗುಡುಗಿದರೆ ವಿಧಾನಸೌಧ ನಡುಗುವುದು ಅಂತ ಘೋಷಣೆ ಕೂಗಿದೆ. ಬಹುಶಃ ಅದು ಮೋಸ್ಟ್ ಪಾಪ್ಯುಲರ್ ಘೋಷಣೆ ಆಯಿತು. ಇವತ್ತಿಗೂ ಯಾವುದೇ ಊರಿಗೆ ಹೋದರೂ ಅಲ್ಲಿ ಯಡಿಯೂರಪ್ಪ ಗುಡುಗಿದರೆ ವಿಧಾನಸೌಧ ನಡುಗುವುದು ಅಂಥೇಳಿ ಘೋಷಣೆ ಹಾಕ್ತಾರೆ. ಈ ರೀತಿ ಯಡಿಯೂರಪ್ಪನವರು ಏಕಾಂಗಿಯಾದರೂ ಹೋರಾಟವನ್ನು ಬಿಡದಲ್ಲೇ ಗುಡುಗಿದವರು ಅವರು. ಡಿ ವಿ ಜಿಯವರು ಒಂದು ಕಗ್ಗ ನೆನಪಾಗತ್ತೆ, ಹೋರಾಡಿ ಬೀಳುವನ್ನ ಒಬ್ಬಂಟಿಯಾದೊಣಂ ಧೀರ ಪಥವನೇ ಬೆದಕು ಸಕಲ ಸಮಯದೊಳು ದೂರದಲ್ಲಿ ಗೊಣಗುತ್ತ ಬಾಳುವ ಬಾಳ್ಗೇನು ಬೆಲೆ ಹೋರಿಸತ್ವ ಮೆರೆಸು ಮಂಕುತಿಮ್ಮ. ಅಂದರೆ ಹೋರಿ ಅದು ಬಳಗ ಕಾಯಲ್ವಂತೆ, ಏಕಾಂಗಿಯಾದರೂ ಹೋರಾಟ ಮಾಡುತ್ತಂತೆ. ಹಾಗೆ ಯಡಿಯೂರಪ್ಪನವರು ಏಕಾಂಗಿಯಾದರೂ ಕೂಡ ಹೋರಾಟ ಮಾಡುವಂಥ ಚಲದಂಕಮಲ್ಲ, ಹೋರಾಟದ ಗುಣ ಇರ್ತಕ್ಕಂಥವ್ರು. ನಮಗೆ ಎಷ್ಟೋ ಸರಿ ಅನ್ನಿಸ್ತಿತ್ತು, ಅವರು ಯಾರೋ ಒಂದು ಬರೆದಿದ್ದರು, ವಜ್ರೋದಪಿ ಕಠೋರಾಣಿ ಮೃದುಮೋ ಕುಸುಮೋದಪಿ ಅಂತ. ಹೂವಿನಷ್ಟು ಮೃದುವೂ ಹೌದು, ವಜ್ರದಷ್ಟು ಕಠಿಣವೂ ಹೌದು ಅಂತ ಯಡಿಯೂರಪ್ಪನವ್ರನ್ನ ಕುರಿತಾಗೆ ಬರೆದಿದ್ದರು. ಅದು ನಮ್ಮ ಅನುಭವದ ಮಾತು ಹೌದು. ಎಷ್ಟೋ ಸರಿ ಅವರು ಗುರ್ಗುರ್ ಅಂದೇ ಇದ್ದರೆ ನಮಗೆ ಇವರು ಇವತ್ತು ಸರಿಯಾಗಿ ಮಾತಾಡಿಸಿಲ್ಲ ಅಂತ ಅನಿಸೋದು. ಅವರು ಆವಾಗ ಸ್ವಾಮಿಗೋ ಧರಣಪ್ಪನಿಗೋ ಅವರು ಏನಾದ್ರು ಜೋರು ಮಾಡಿದ್ರೆ ಜೋರು ಮಾಡಿ ಹಾಂ ಏನು ಬಂದೆ ಅನ್ನೋರು. ಆವಾಗ ನಮಗೆ ಇಲ್ಲ ಸುಮ್ಮನೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ, ಏನೋ ಕೇಳೋಣ ಅಂತ ಹೋಗಿರ್ತಿದ್ವಿ. ಇವತ್ತು ಯಾಕೋ ಸಿಟ್ಟಲ್ಲಿದ್ದಾರೆ, ಮೂಡಲಿಲ್ಲ ಅಂತ ಏನು ಹೇಳಬೇಕು ಅಂತ ಅನ್ನೋದನ್ನು ಹೇಳ್ದಂಗೆ ಹಾಗೆ ಕೇಳ್ದಂಗೆ ವಾಪಸ್ ಬರ್ತಾಯಿದ್ವಿ. ಅದು ಯಡಿಯೂರಪ್ಪನವ್ರ ಸ್ವಭಾವ. ಮನೆಗೆ ಹೋದಾಗ ಯಾರನ್ನೂ ಅವರು ಊಟ ಮಾಡಿಸ್ದೆ, ಊಟದ ಟೈಮಿಗೆ ಹೋದರೆ ಊಟ ಹಾಕಿ ಕಳಿಸಿದ್ದಾರೆ, ಊಟ ಮಾಡಿಸ್ದೆ ಕಳಿಸಿಲ್ಲ. ನಾವು ಎಷ್ಟೋ ಬಾರಿ ಅವರಿಂದ ಊಟ ಮಾಡಿದ್ದೀವಿ. ಒಮ್ಮೆ ನಾನು ಶಿಕಾರಿಪುರದ ಅವ್ರ ಹಳೆ ಮನೆಯಲ್ಲಿ ಅಟ್ಟದ ಮೇಲೆ ಶಿಕಾರಿಪುರದ ಮನೆಯಲ್ಲಿ ಮಲಗಿದ್ರು. ನಮಗೆಲ್ಲ ರಾತ್ರಿ ಲೇಟಾಗಿ ಬಂದ್ವಿ, ಮನೆಯಲ್ಲಿ ಊಟ ಮಾಡಿಸಿ ಮತ್ತು ಮೇಲ್ಗಡೆ ಮಲಗೋದಕ್ಕೆ ಅಟ್ಟದ ಮೇಲೆ ಮಲಗೋದಕ್ಕೆ ವ್ಯವಸ್ಥೆ ಮಾಡಿಸಿಕೊಟ್ಟು ಆಮೇಲೆ ಅವರು ಹೋಗಿ ಮಲಗಿದ್ರು. ಈ ಯಾವುದೇ ಸಂದರ್ಭದಲ್ಲೂ ಕೂಡ ಜೊತೆಗೆ ಬಂದವ್ರನ್ನ, ಮನೆಗೆ ಬಂದವ್ರನ್ನ ಅವರು ಊಟ ಮಾಡಿಸ್ದೆ ಕಳಿಸೋದಿಲ್ಲ, ಕಳಿಸಿದ್ದು ಉದಾಹರಣೆ ಇಲ್ಲ. ಆ ರೀತಿ ಒಂದು ರೀತಿಯ ಗ್ರಾಮೀಣ ಸೊಗಡನ್ನು ತನ್ನ ಒಳಗೆ ಹೊತ್ಕೊಂಡು ಅದೇ ರೀತಿಯೇ ರಾಜಕಾರಣಕ್ಕೆ, ಸಾರ್ವಜನಿಕ ಕ್ಷೇತ್ರದಲ್ಲೂ ರಾಜಕಾರಣ ಮಾಡಿ ಯಶಸ್ವಿ ಆದವರು ನಮ್ಮ ಯಡಿಯೂರಪ್ಪನವರು. ನಮ್ಮ ಪಕ್ಷಕ್ಕೆ ಒಂದು ರೀತಿ ಹೊಸ ಬುನಾದಿಯನ್ನು ಹಾಕ್ಕೊಟ್ರು. ಒಂದು ಕಾಲದಲ್ಲಿ ನಮಗೆ ಲೇವಡಿ ಮಾಡೋರು, ಚಟ್ರು ಭಟ್ರು ಪಾರ್ಟಿ ಅಂಥೇಳಿ, ಚಿತ್ರಾನ್ನ ಮೊಸರನ್ನ ಪಾರ್ಟಿ, ಶೆಟ್ರು ಭಟ್ರಿ ಪಾರ್ಟಿ ಅಂತ ಲೇವಡಿ ಮಾಡೋರು. ಈ ಪಾರ್ಟಿಯನ್ನು ರೈತರ ಪಾರ್ಟಿಯಾಗಿ ಮಾಡೋದಕ್ಕೆ, ಜನಸಾಮಾನ್ಯರ ಪಾರ್ಟಿಯಾಗಿ ಮಾಡೋದಕ್ಕೆ ಯಡಿಯೂರಪ್ಪನವರ ನೇತೃತ್ವದಲ್ಲಿ ನಡೆದ ಹೋರಾಟ ಭಾಳ ದೊಡ್ಡ ಯೋಗದಾನವನ್ನು ಮಾಡಿದೆ ಅಂತಂದರೆ ಅದು ಹೊಗಳಿಕೆ ಮಾತಲ್ಲ. ಯಡಿಯೂರಪ್ಪನವರು ಮತ್ತು ಅನಂತಕುಮಾರು ಒಬ್ಬರು ಸಾಫ್ಟ್ವೇರು, ಇನ್ನೊಬ್ಬರು ಹಾರ್ಡ್ವೇರು. ಅವರು ಸಾಫ್ಟ್ವೇರು, ಅವ್ರು ತಂತ್ರಗಾರಿಕೆ ಮಾಡೋರು. ಅವರು ತಂತ್ರಗಾರಿಕೆ ಮಾಡಿ ಯೋಜನೆ ರೂಪಿಸಿದರೆ ಇದನ್ನು ಇವರು ಯಡಿಯೂರಪ್ಪನವರು ಅವರು ಮಾಡಿದ ಯೋಜನೆಯನ್ನು ಲೀಡ್ ಮಾಡೋ ಕೆಲಸ ಮಾಡೋರು, ನೇತೃತ್ವ ಕೊಡೋರು. ಆ ರೀತಿ ನೇತೃತ್ವದ ಗುಣ ಇರ್ತಕ್ಕಂಥ ಒಂದು ಕ್ಯಾರೆಕ್ಟ್ರು ಯಡಿಯೂರಪ್ಪನವ್ರ ಕ್ಯಾರೆಕ್ಟ್ರು. ಎಷ್ಟೋ ಜನ ಸಾರ್ವಜನಿಕ ಜೀವನಕ್ಕೆ ಬರೋದಕ್ಕೆ, ರಾಜಕಾರಣದಲ್ಲಿ ಹೋರಾಟ ಮಾಡೋದಕ್ಕೆ ಯಡಿಯೂರಪ್ಪನವರ ಬದುಕು ಒಂದು ಪ್ರೇರಣೆ ಆಗಿದೆ. ಅದರಲ್ಲಿ ಆ ಪ್ರೇರಣೆ ಪಡೆದಿರೋದ್ರೊಳಗೆ ಸಾವಿರಾರು ಜನರಲ್ಲಿ ನಾನು ಕೂಡ ಒಬ್ಬ. ನಮಗೆ ಏಕಾಂಗಿಯಾದರೂ ಹೋರಾಟ ಮಾಡಬೇಕು ಅನ್ನುವಂಥ ಒಂದು ಗುಣವನ್ನು ಅವರಿಂದ ನಾನು ಕೂಡ ಅನುಕರಿಸಿದ್ದೀನಿ, ಕಲ್ತಿದ್ದೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ. ಇಂತಹ ಯಡಿಯೂರಪ್ಪನವರ ಸಾರ್ವಜನಿಕ ಬದುಕಿಗೆ 50 ವರ್ಷ. ಇದು ಸಂಭ್ರಮಿಸುವ ಕೆಲಸ ಮಾತ್ರ ಅಲ್ಲ, ಅದ್ರ ಜೊತೆಗೆ ಅವರ ಬದುಕಿನಿಂದ ಪ್ರೇರಣೆ ಪಡೆಯುವಂಥ ಒಂದು ಪ್ರಕ್ರಿಯೆ ಕೂಡ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ. ಅಭಿನಂದನೆಗಳು ಯಡಿಯೂರಪ್ಪನವರೇ. ನಿಮ್ಮ ಮಾರ್ಗದರ್ಶನ ಸದಾಕಾಲ ನಮಗಿರಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.